ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನೆತ್ತಿಯ ಮೇಲೆ ಮುಗಿಲು ಹರಿದು ಬೀಳ್ತಾ ಇದ್ದ ಮಳೆ, ಸೌಂದರ್ಯ ಸಿರಿಯ ಗುಡ್ಡದಲ್ಲಿ ಜರಿಯಂತ ಹೊಳೆ ನದಿಯಾಗಿ ಅಬ್ಬರಿಸಿದೆ. ಗುಡ್ಡದ ರೂಪದಡಿ ಜರುಗಿದ ಜವರಾಯ ಊರನ್ನೇ ಸ್ಮಶಾನ ಆಗಿಸಿದೆ. ಒಂದೇ ರಾತ್ರಿ ಹೆಣಗಳ ರಾಶಿ ತೇಲಿದ್ದು ದೇವರ ನಾಡು ರಕ್ತಗಣ್ಣೀರಲ್ಲಿ ಮರುಗ್ತಾ ಇದೆ. ಇತ್ತು ಸಕಲೇಶಪುರ ಬಳಿ ಶಿರಾಡಿ ಘಾಟ್ ಸಹ ಇವತ್ತು ಬಾಯಿ ತೆರೆದಿದೆ. ಟಿಪ್ಪರ್, ಟ್ಯಾಂಕರ್, ಕಾರು ಅಪ್ಪಚ್ಚಿಯಾಗಿದೆ. ಕುಂಬರಡಿ ಎಂಬಲ್ಲಿ 200 ಮೀಟರ್ ರಸ್ತೆಯೇ ಕೊಚ್ಚಿ ಹೋಗಿದೆ. ಇತ್ತ ಬೇಲೂರಿನ 10 ಹಳ್ಳಿಗಳು ಸಂಪರ್ಕ ಕಡಿತ ಆಗಿದೆ. ನಾಟಿ ಮಾಡಿದ್ದ ಭತ್ತದ ಸಸಿಗಳು ಕೆರೆ ಪಾಲಾಗಿದೆ. ಮಲ್ನಾಡ ಮಳೆಗೆ ಭದ್ರೆ ಕಾಳಿ ರೂಪ ತಾಳಿದೆ. ಬಾಳೆಹೊನ್ನೂರನ್ನ ಮುಳುಗಿಸಿದೆ. ತುಂಗೆಯೂ ಕೂಡ ಶೃಂಗೇರಿಯ ಬಳಿ ಹೆದ್ದಾರಿ ಬಳಿ ನಿಂತಿದ್ದಾಳೆ. ಕೊಡಗಿನಲ್ಲಿ ಬಿರುಸಿನ ಮಳೆ ಆತಂಕಕ್ಕೆ ಕಾರಣ ಆಗಿದೆ. ಉತ್ತರದಲ್ಲೂ ವರುಣಾಘಾತಕ್ಕೆ ಬೆಳಗಾವಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಬೆಚ್ಚಿ ಬಿದ್ದಿದೆ. ಬಾಸ್ ಬರ್ತಾನೆ, ಅಣ್ಣ ಬರ್ತಾನೆ, ಅದೇನು ವಾದಾನೋ ಏನೋ. ಕೊಲೆ ಮಾಡಿ ಜೈಲು ಸೇರಿದ ನಂತರ ಚರ್ಚೆ ಶುರುವಾಗಿದೆ. ಆದರೆ ವರ್ಷವಾದರೂ ದರ್ಶನ್ ಹೊರಬರೋದು ಡೌಟು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಊಟ ಬಟ್ಟೆಗಾಗಿ ಹೈಕೋರ್ಟ್ಗೆ ಫ್ರೆಶ್ ಅರ್ಜಿ ಸಲ್ಲಿಕೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.